ಅವರು ತಣ್ಣ ಹುಣಸೆ ಹುಳಿ ಬೆಲ್ಲ ಹುಣಸೆ ಹುಳಿ ಬೆಲ್ಲ ಬಿಸಿ ಮಾಡಿ ಸಾಲಿಗೆ ಡೈಲಿ ಬೇಡ ಅಳಿಸ್ಬಿಡ್ತೈತೆ ಏನು ಯಾರಿಗೆ ಅದೇ ಮಗ ಮದುವೆ ಮಾಡೋಣ ಅಂದಲ್ಲ ಅವರೇ ಅವರು ಹೇಳಿದ್ದವಲ್ಲ ನಾನು ಹೇಳಿದ್ನಲ್ಲ ಕಿಡ್ನಿ ಫೇಲ್ ಅವ್ರಿಗೆ ಕೊಡು ಅದ್ರ ಕಟ್ಟ ಅವನಿಗಂದ ಹೇಳಿ ಕೇಳ್ಕೊಂಡ ಏನು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಲ್ಲ ಕೇಳಲಿಲ್ವಾ ಮಾಡಿ ಮಾಡಿ ಜಾಂಡೀಸ್ ಏನಾಗಿಲ್ಲ ಕುಡಿದು ನಾವು ಕಳ್ಳು ಸತ್ತೋರ್ತವೆ ಬೇಗ ಬೆಲ್ಲದ ಪಾಂಬ ಕುಡಿಸಿ ಬದಿಕಂತ ಗೊತ್ತಾಯ್ತಾ ಮಜ್ಜಿಗೆ ಕುಡಿಸಿ ಅದೇ ಔಷಧಿ ಗೊತ್ತಾಯ್ತಾ ಇದು ಹಾಕ್ಬೇಡಿ ಅಮ್ಮ ಊಟಕ್ಕೆ ಬರೀ ಊಟಕ್ಕೆ ಇಂಡಿಯಮ್ಮ ನಿಂಬೆಹಣ್ಣು ಕೊಡಬಾರ್ದು ನಿಂಬೆಹಣ್ಣು ಹೊಟ್ಟೆ ಹುಡುಗುತ್ತೆ ಹುಷಾರು ಬೆಲ್ಲದ ಪಾನಕ ಮಜ್ಜಿಗೆ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕೊಡಿ ಆಮೇಲೆ ತೇರ್ತ ಕೊಟ್ಟು ರಾಯಿ ಕೈ ಮುಗಿರಿ ಮಗನ ಒಟ್ಟರು ನಮ್ಮೇ ಬರಬಾರ್ದು ಇದಕ್ಕೆ ನಾನು ಕುಡಿಯೋದೇ ಬಿಡಿಸುತ್ತೆ ಸರೌಂಡಿಂಗಲ್ಲಿ ಯಾರು ಕುಡಿಯೋರು ಬರಲ್ಲ ಕುಡಿಯೋದು ನಿಂತಾರೆ ಮಕ್ಕಳು ಕಳ್ಸಲ್ಲ ಕುಡಿತಾನಂತ ಬೆಳ್ಕೊಂಡ್ರೆ ಕುಡಿಯೋದೇ ಬಿಡಿಸ್ತು ಅಂತ ಅರ್ಥ ಒಳಗಿದ್ದಾರೆ ಬೈಕ್ ಅಂತಾರೆ ರಕ್ ಬರೋದಂತ ಬರೀ ಕಲಾವಿದ್ರೆ ಏನು ಆಡ್ತೀರಾ ನಡ್ಕೊಂಡಿದ್ದೀರ ಏನು ನಡೀತಿದ್ಯಾ ಈ ಕಟ್ ಮಾಡ್ಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿ ನಡೀಲಿ ಅದು ತುಂಬ ಅನ್ನ ಸಿಗ ನಮ್ಮ ಆಶೀರ್ವಾದಲ್ಲ ತಲೆ ಒಂದು ಬಿಡಿಲಿ ರೆಡಿ ಅದ ಏನಿಲ್ಲ ಏನಿದೆ ಅಪ್ಪ ನೀನು ಹೋಗು ಮಾತಾಡ್ಸ್ಬೇಕು ಬೋರ್ ಅಂತ ಹೇಳಿ ತಕ್ಕಂಗ ನಂತರ ಹೋಗು ಅಮ್ಮ ಭಾಳ ಪ್ರೀತಿ ಮೇಲೆ ಭಾಳ ಪ್ರೀತಿ ನಮ್ಮ ಮನೆಗೆ ಮೊಮ್ಮಗಳು ಬೇಕಾ ಮೊಮ್ಮಗಳು ಬೇಕಾ ಅಲ್ಲೊಂದು ನಮ್ಮ ಮಗಳಿಗೆ ವಿಷಯ ಕೊಟ್ಟಿಯ ಮೊಮ್ಮಗಳವಳು ಏಯ್ ತುಂಬ ಮಪ್ಪಿದ್ದೆ ಅಂತ ಹೇಳೋ ಕೊಡೋ ಹೆಣ್ಣಾಲಿ ಗಂಡಲ್ಲಿ ಯಾವುದೋ ಒಂದು ಆಗಲಿ ಮತ್ತು ಆ ಇದ್ದಾಗ ಒಳ್ಳೆ ಕೊಡ್ತೀನಿ ಮಾವ ದೇವರು ಮಾವ ಅತ್ತೆ ಮಕ್ಕಳ ಗಂಡ ಅಮ್ಮ ಗಂಡ ಎಷ್ಟು ಕೊಟ್ಟಿದ್ದೀಯಾ ದುಡ್ಡು ಹೋಗಿದೆ ಒಂದು 10-15 ಲಕ್ಷದಿಂದ ಹೋಗಿದೆ ಸೂಪರ್ ಹುಡುಗಿ ಸಾಕಿ ಸರಿ ನಮ್ಮನೆ ಫ್ರೀ ನಮ್ಮಂತರ ಮನೆ ಫ್ರೀ ಮದುವೆ ಆಗಿ ರೈತನ ಆಗಲ್ಲ ಅವನಿಗೆ ದುಡ್ಡು ಕೊಟ್ಟು ಮದುವೆ ಹಾಕೋಳಿ ಇಂಥ ಕಟ್ಟವಿದ್ರೆ ಅವನು ಅಲ್ಲಮ್ಮ ಒಂದು ವಿಷಯ ತಿಳ್ಕೊ ಲಾಸ್ಟ್ ಹೇಳ್ಬಿಡ್ತೀನಿ ಬೇರೆ ಮಾಡ್ಕೊಬೇಡ ನಾನು ಸುಮ್ಕಿದ್ದಾಗ ಎಲ್ಲ ಕಂಪ್ಲೇಂಟ್ ಕೊಡೋರು ಅಂತೇಳಿ ನಾನು ಸುಮ್ಕಿತ್ತು ಸ್ಟಾರ್ಟಿಂಗಲ್ಲಿ ಬಂದವರಲ್ಲ ಮಕ್ಕಳು ಹೇಳೋದಾರ ನಾನು ಯಾರು ಗೊತ್ತಾ ಅದ್ರ ಬಗ್ಗೆ ಮಾತ್ರ ಫ್ರೀ ಮತ್ತು ಬಂದವರಿಗೆಲ್ಲ ಫ್ರೀ ಅಲ್ಲ ಬಂದವರೆಲ್ಲ ಆಡ್ಕಾಡ ಜನ ಶುರುವಾಯಾರಲ್ಲೇ ಮನೆ ನೋಡೋದು ಅವ್ರಿಗೆ ನಗ್ತಾನೆ ಅವ್ರು ಯುರೋಪಿಂದ ಬಂದಾರಂತೆ ಮಕ್ಕಳು ಯುರೋಪ್ ಇದಾರಂತೆ ಬಸ್ಸಲ್ಲಿ ಬಿಟ್ಟಿಲ್ಲ ಅಂತಲ್ಲ ಒಮ್ಮೆ ಮಕ್ಕಳು ಯುರೋಪ್ ಇದ್ದಾರಂತೆ ಯಾವತ್ತೊಬ್ರು ಬಂದ್ರೆ ಮಗ ಇಂಜಿನಿಯರ್ ಅಂತೆ ಸಾಕಣ್ಣದಲ್ಲಿ ಬಂತು ಭಾಳ ಒಳ್ಳೆ ಮಗ ಅಂತಾಳೆ ಅಮ್ಮ ಸಾಕಲ್ಲ ಅಂತ ಅಷ್ಟೇ ನಾವು ಕೊಡ್ಬೇಕು ಚಾರ್ಜ ಸಿದ್ದಮ್ಮ ಬಸ್ಸಲ್ಲಿ ಬಿಡ ಆಟ ಕೊಡಿಂದ ಕೇಳ್ತಾ ಅವ್ನು ನಗ್ತಾನೆ ನೋಡಿ ಎಲ್ಲ ಕೇಳಿಸ್ಕೊಂಡು ಮಗ ಯುರೋಪ್ ಇದ್ದಾರಂತೆ ಬಸ್ಸಲ್ಲಿ ಬಿಟ್ಟು ಹೋಗಮ್ಮ ಅಂದರೆ ನಂತರ ಕೊಡಿ ಫೋಟೋ ಕೊಡಿ ಅಂತಾಳೆ ಏನೋ ಕೊಟ್ಟರೆ ಬಸ್ ಚಾರ್ಜ್ ಕೊಡಿ ಅಂತಾಳೆ ಹೋಗಮ್ಮ ಬಸ್ಸಲ್ಲಿ ಬಿಟ್ಟು ಆಟ ಕೊಡಿ ಅಂತಾಳೆ ಮಕ್ಕಳು ಯುರೋಪ್ ಇದ್ದಾರಂತೆ ಎಂತೆಂಥ ನಮ್ಮ ಮಕ್ಕಳು ಮನೆಗೆ ಬಿಟ್ಟು ಬರ್ಬೇಕಾಯ್ತು ಆಯ್ತಾ ಇನ್ನು ಇಷ್ಟೇ ನಂಬಿಕೆ ಸಾಧ್ಯವಾದರೆ 9 ಸರಿ ಬರ್ರಿ 10 ಸರಿ ಬರ್ರಿ 3 ಸರಿ ಬರ್ರಿ ಮರಿ ಕಡೀರಿ ಮಟನ್ ಕಡೀರಿ ಏನೂ ಇಲ್ಲರಪ್ಪ ಸಮಯ ಇದ್ದಾಗ ಬರ್ರಿ ಸಾಲ ಮಾಡ್ಕೊಂಡಂಗೆ ಬನ್ನಿ ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ಪ್ರಾರ್ಥನೆ ಮನಸ್ಸಿಗೆ ದೇವ್ರಿಗೆ ತರ್ತೀನಿ ನಿಮಗಲ್ಲ ಆಯಿತಾ ಇನ್ನು ಬರಬೇಡಿ ಅಂದಿಲ್ಲ ಅನುಕೂಲ ಇದ್ದಾಗ ಬನ್ನಿ ಮತ್ತೆ 2 ಅಂದ್ಬಿಟ್ಟಿದೆ ಆಯಿತಾ ಸಾಧ್ಯವಾದರೆ ಅಕ್ಕಪಕ್ಕ ಮನೆ ಬಂದು ನೋಡಬಹುದು ತೇರ್ತ ಕೊಡಿ ಇನ್ನೊಂದೇ ರಿಕ್ವೆಸ್ಟ್ ನಿಮಗೆ ಅಕ್ಕಿ ತಂದ್ಕೊಡಿ ಬೆಲ್ಲ ತಂದ್ಕೊಡಿ ಸೀರೆ ತಂದ್ಕೊಡಿ ರಸ್ತೆಗಾಲಿ ಊರಗಾಲಿ ಯಾರೋ ನಿಮ್ಮ ಬಗ್ಗೆ ಯಾರೋ ಬಂದು ದುರ್ಗಾಸಲ ಕಡೆ ಅಂದರೆ ₹1 ದುಡ್ಡು ಯಾರು ಕೊಡ್ಕೊಡ್ದು ಯಾರಿಗೂ ಸುಮ್ಮನೆ ಹಣ ಕೊಡ್ಕೊಡ್ದು ನೀವು ಬಂದು ಇಲ್ಲೇ ಮುಖ್ಯಸ್ಥ ನಾನೇ ನನಗೆ ದೇವ್ರು ಸಿಕ್ಕಿರೋದು ನೀವು ಬರೋದು ಇಲ್ಲೇ ತೋರಿಸ್ಬೇಕು ಪ್ರೀತಿನ ನಾನಲ್ಲ ನನ್ನ ತಮ್ಮಂದ್ರೆ ನಾನು ಬಂದು ಕೊಡಬಾರ್ದು ನಾನು ತೊಳಗು ಫ್ರೀ ಹೋಗಲ್ಲ ನಿಮ್ಗೆ ಗೊತ್ತಿರುತ್ತೆ ನೋಡಿರ್ತೀರ ಇಲ್ಲಿ ಬಂದರೆ ನಿಮ್ಮ ಸೇವೆ ಅಕ್ಕಿ ತಂದ್ಕೊಡಿ ಬೆಲ್ಲ ತಂದ್ಕೊಡಿ ದೇವ್ರ ಸೇರೆ ಬದಲು ಮಾಮೂಲಿ ಸಾರಿತೀನಿ ಬಡಬಗ್ರಿಗೆ ಗಂಚಾನ ಆಯ್ತಾ ನೀವು ಅರ್ಜೆಂಟಿನವರು ಅಂತಕ್ಕಂಥದ್ದು ನಿಮ್ಮ ಮಕ್ಕಳು ಅಂತಾರೆ ದಯವಿಟ್ಟು ಮದುವೆ ಮಾಡಬಾರ್ದು ಕೈ ಮುಗಿಬಿಡ್ತೀನಿ ನಾನು ಬೇಡಮ್ಮ ಒಂದು ಅಮ್ಮಗೆ ಎದಿ ಬಂತಾರೆ 2 ಹೆಣ್ಮಕ್ಳು ಕಳೆದ ಹೊಳ್ತಾವ ಅವ್ರಿಗೆ ಆಯ್ತಾ ಇನ್ನೊಂದು ನಡೆದಿರಲ್ಲ ಅಗ್ಗೇರೆಲ್ಲ ನೋಡಿ ಟಿ ವಿ ಬರ್ತಾಯಿತ್ತು ಅಣ್ಣ ತಂಗಿ ಚೆನ್ನಾಗಿ ಗೊತ್ತಿದ್ದಾನೆ ಯಾವ ಟೀಚರ್ ಫೋನ್ ಮಾಡಿ ಹೇಳ್ತಾರೆ ನನ್ನ ಮಗನ ಊರಲ್ಲಿ ಬಿಟ್ಟಿದ್ದೀನಿ ಮೇಲೆ ಕೊಟ್ಟಿಲ್ಲಿ ನಾವು ಇರೋದು ಬೆಂಗಳೂರಲ್ಲಿ ಎಲ್ಲಿ ಇದನ್ನು ಎದ್ಕೊಂಡು ಪಾಪ ಚೆನ್ನಾಗಿ ಬಂದಲ್ಲತ್ತಿ ಅಂತ ನಾನು ನಿಂಗೆ ಎಷ್ಟು ಇಲ್ಲ ಅಂದ್ರೆ ಹೇಳಿದ್ರು ಅದು ಚೆನ್ನಾಗಿ ಓದ್ತಿದ್ದ ನಿಮ್ಮ ಆಶೀರ್ವಾದ ನಮ್ಮ ಮನೆಯವ್ರ ಮೇಲೆ ನನ್ನ ಮಗುನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆಲ್ಲ ಇರಬೇಕು ತಂಗಿ ಮೇಲೆ ಬಾವು ಮೇಲೆ ಹಳೆ ಮೈ ಮೇಲೆ ಎಲ್ಲ ಮೇಲೆ ಇರ್ತವೆ ಆಮೇಲೆ ಹೆಂಗೆ ಗೊತ್ತಾ ಯಾರು ಬಂದವರು ನಾವು ಅಲ್ಲಿಂದ ಬಂದೀವಿ ಇಲ್ಲಿಂದ ಬಂದೀವಿ ಅನ್ಬಾರ್ದು ನೀವೆಲ್ಲ ಯಾರು ದೇವಸ್ಥಾನ ಫ್ರೀಯಾಗಿ ಸುಮ್ಮನೆ ಯಾರು ಬಲ್ಲ ಆಗ್ತದೆ ಸುಮ್ಮನೆ ಯಾರು ಹೋಗ ಸಿನಿಮಾ ಥಿಯೇಟರ್ ಸುಮ್ಮನೆ ಹೋಗಿ ಹುಚ್ಚರು ಬರ್ತೀರಿ ನೀವೆಲ್ಲ ಅಲ್ಲಿ ಬಿಗ್ ಬಾಸ್ ಸುಮ್ಮನೆ ನೋಡ್ತೀರಾ ಹುಚ್ಚರು ನೋಡ್ತೀರಾ ಅಲ್ವಾ ನಗ್ತೀನಕ್ಕ ಮನೆ ಕುಡ್ಕೊಂಡು ಯಾರು ಮಾಡ್ತಾರಕ್ಕ ಅಲ್ಲಿ ಅಲ್ಲ ನಾವಿದ್ದೀವಿ ಏನೋ ಮಾಡ್ತಾಯಿದ್ದೀವಿ ಇನ್ನು 9 ಗಂಟೆ ಆಗಿಲ್ಲ ಪೂಜೆ ಎಲ್ಲ ಅಲಂಕಾರ ಮಾಡ್ತಿದ್ದೀವಿ ಅದೇ ಕೂತವ್ರಿಗೆ ಬಿಗ್ ಬಾಸ್ ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತಾಳೆ ಅದಕ್ಕೆ ಬಂದು ನಾನೇ ಬಂದಿದ್ದೀಗ ಅಣ್ಣ ಬಂದೇ ಇರೋದು ನಿಮ್ಮ ರಂಗಭೂಮಿ ಕಲ್ ನಿಮ್ಮ ಮನೇಲಿ ಬಂದ್ಯಾರ ನಾನು
ಬಂದಿಲ್ವಾ? ತಂಗಿನೇ ಇದ್ದಾರಾ? ನೋಡಿ ಕಲಾವಿದರು ಒಂದ್ಸರಿ ದಯವಿಟ್ಟು ಒಂದು ಕ್ಲಾಸ್ ಹಾಕ್ಬಿಡಿ ಬನ್ನಿ. ದಾವಣಗೆರೆ ಬಂದು ಮೀಟ್ ಮಾಡಿದ್ದೀನಿ ಖಂಡಿತ ಒಂದು ಕಾರ್ಯಕ್ರಮ ಕೊಡೋಣ ಗುರುಗಳು ನಂದು. ಅಯ್ಯೋ ಕೊಡಿ ಅಣ್ಣ. ನಾನು ಡ್ಯಾನ್ಸ್ ಎಲ್ಲ ಮಾಡ್ತೀನಿ, ಬಡಿತೀನಿ. ನಾನು ಏನೇನು ಬಡಿತೀನಿ ನನ್ನ ಎಲ್ಲರೂ ಮಾಡ್ತೀನಿ, ಲೈವ್ ನೋಡಿ ನನ್ನ ಅರೇನು ಬಡಿತೀನಿ, ದೋಣ ಬಡಿತೀನಿ, ವೆಲ್ಡಿಂಗು ಮಾಡ್ತೀನಿ, ಕಸ ನೋಡಿ ನಾಚಿಕೆ ಆಗುತ್ತೆ. ಒಳ್ಳೆ ನಾಚಿಕೆ ಆಗತ್ತಾ? ಏನಿಲ್ಲ ನಾನು ಅರೆಲ್ಲ ಹುಚ್ಚ ರಾತ್ರಿ ಕುಣಿದೀನಿ ನೋಡಿ. ಗಣಪತಿ ಊರೊಳಗೆ ಅಣ್ಣ ಅಂದ್ರು ಇತ್ರಲೇ ಅಂದೆ ಕುಡಿದಾರದ ಏನೋ ಯಾವನ್ ಸಾಯ್ತಾನ ಗೊತ್ತಿಲ್ಲ. ಇದೇ ಮತ್ತೆ ಚೆನ್ನಾಗಿರ್ಬೇಕು. ಮನೆ ಹೋಗ್ತೀರಿ ನೀವು? ನಾ ಮನೆ ಹೋಗ್ತೀನ ಯಾವನ್ ನೋಡಿ ಲಾರಿ ಡ್ರೈವರ್ ನಾವು. ನಮ್ಮಪ್ಪ 2 ರೂಪಾಯಿ ಸಂಬಳ ಬಂದಿದ್ದಂತೀವಿ. ಮರದ ಕಡೆ ಇದೆ ಮನೆ ನಂದು. ನಾನು ಕರೆಂಟ್ ಶೀಟ್ ತಂದಿಲ್ಲ. ಅದು ಆ ಮರ್ತಪ್ಪ ಆಡಿದ್ ನಾವು ಅಲ್ಲೇ ಸಿಕ್ಕಿದ್ದು ಉತ್ಸವ ಮೂರ್ತಿ ಇದ್ರೊಳಗೆ. ಅದು ಮಧುಕೆರೆ ಹಳ್ಳ. ಮಳೆಗೆ ಬರ್ತಾ ಇಲ್ಲ, ಗಾಳಿಗೆ ಬರ್ತಾ ಇರೋದು. ಬಾಬಡಂಗಿರಿ ಮುಳ್ಳಂಗಿರಿ ಅದು ಈ ಕೆರೆ ಹಳ್ಳ, ಕರ್ನಾಟಕ ಹಳ್ಳನೇ ಕೆರೆ. ಆಮೇಲೆ ಸಿಕ್ಕಿದ್ದು ಎಲ್ಲಿಕಂದೇವ್ರು ಇಲ್ಲೇ ಇದರಿಗೆ ಬಾವಿ. ಆಚಾರ್ಯರಿಗೆ ಹೋದ ನಾವು 8 ಅಡಿ ವಿಗ್ರಹ ಮೂರ್ತಿಗಳು. ಮಕ್ಕಳಿಲ್ಲ 5 ವರ್ಷ 10 ವರ್ಷ ಮಗ. ಸೊಳ್ಳೆ ಕಡಿತಿದ್ದು ಯಾರು ಸೊಳ್ಳೆ ಕಡಿಬಾರ್ದು. ನಮ್ಮ ಒಬ್ಬ ಸೊಳ್ಳೆ ಕಡೆ ಅಲ್ಲ. ಜಂಬ ಮಾಡಿ ಮನೆಗೆ ಹೋಗಲ್ಲ. ಇಲ್ಲಿಂದ 2 ಇದೆ. ಎಣ್ಣೆ ಹೊಡೆಯಂಗಿಲ್ಲ, ಬಿಡಿಸೋದಂಗಿಲ್ಲ, ಗತ್ತೊಡೆಯಂಗಿಲ್ಲ. ಗತ್ತೊಡೆದ್ರೆ ಮನುಷ್ಯನ ಫೋಟೋ ಅಲ್ಲೇ ಮನೆಗೆ ತರ್ಬೇಕು. ಒಂದು 8-9 ಜನ ಎಂಟೇ ಇಕ್ಕೊಂಡಾರಲ್ಲೇ. ನಾವೇ ಬೇಜಾರು ಮಾಡ್ಕೊಳಲ್ಲ. 6 ಗಂಟೆ ಮೇಲೆ ಆಟ. ಎಣ್ಣೆ ಹೊಡೆಯಂಗೆ ಇಲ್ಲ. ನಾನು ಗತ್ತೊಡೆದ್ರೆ ಮೈ ಹಂಗೆ ಅನುಮಾನ ಪಡಂಗಿಲ್ಲ. ಒಂದೊಂದು ಕಲ್ಲು ಮಣ್ಣು ತಗೊಂಡೋಗ್ಬೇಕು ಯಾರ ನಿಜ ಸಾಕಲೇ ಹಾಕಲ್ಲ ಸ್ವಾಮಿ. ಬೀಗ ಸುಮ್ಮನೆ ಕದಾಕ ಇವ್ರು ಅಪ್ಪಂದು ಹಾಕಿರೋದು ಕದಾವ. ಜನ ಬಂದರು ಲೇಟ್ ಆಗುತ್ತಾ ಅಂತಾರೆ ಅಂತ ಎಲ್ಲರೂ ಸಿಗಿ. ಇನ್ಯಾರ ಮನೆಯಲ್ಲಿ ಮಕ್ಕಳು ಬಹುಮಾನ ಕೊಡೋರಿದ್ದೀರಾ? ತಾಯಿಯಾರು ತಂದೆಯರು ಯಾರು ಇದ್ದೀರಾ? ಮಕ್ಕಳ ಕಡೆಯಿಂದ ಬಹುಮಾನ ತಂದಿರೋರು? ಬಹುಮಾನ ತಂದಿದ್ದೀನಿ ನಾನು. ಇದ್ದ ಮಗನ ನಾವು ಒಳ್ಳೆ ಬುದ್ಧಿ ಕಲಿಸಿದ್ದೀನಿ. ಮಗಳು ಮದುವೆ ಹೇಳ ಯಾರನ್ನ ಜಾತಿ ಹೇಳ್ಬಾರ್ದಮ್ಮ. ನಿಮ್ಮ ಮಗ ಸರಿ ಇದ್ದಾನ? ನಿಮ್ಮ ಮಗಳು ಸರಿ ಇದ್ದಾಳ? ನೀವ್ಯಾವ ಜಾತಿ? ಮತ್ತೆ ಅವ್ರು ಸರಿ ಇದ್ದಾರೆ, ನೀವು ಸರಿ ಇಲ್ವ? ಇಲ್ಲಿ ಯಾರ ಬರ್ತಾರೆ ನಿಮ್ಮಂತಾರೆ ನಮ್ಮ ಮಗಳು ಭಾಳ ಒಳ್ಳೆಯಳು, ಅಲೆ ಮೇಲೆ ಸರಿ ಇಲ್ಲ ಅಂತ. ನಿಮ್ಮ ಮಗಳು ಒಳ್ಳೆಯಲ್ಲ, ಜಾಗಲ್ಲ, ಒಳ್ಳೆಯಳಲ್ಲ. ಆಮೇಲೆ ಇವ್ರು ಬರ್ತಾರೆ ಮಗ ಉಂಡು ಮನೆ ಮಲ್ಗ್ಯಾನಂತೆ, ಸರಿಯಾಗಿ ಅಲ್ಬಿಟ್ಟು ಅವನೇ ಮಗ ನಿಂತು ನೀನು ನಿನ್ನ ಮಕ್ಕಳನ್ನ ಬುದ್ಧಿ ಕಳಿಸಿಲ್ಲ ಅಂತ ನಾನು ಕಾರಣ ಕಟ್ಟಲ್ಲ. ಕರೆಕ್ಟಾ? ನಾನು ಯಾರು ಬೈತೀನಿ ಅಂದರೆ ಲೇಟ್ ಆಗುತ್ತಾ ಅನ್ನೋದನ್ನ. ಆಮೇಲೆ ನಮ್ಮ ಮಗ ಮಲ್ಗೇನೆ ಅನ್ನೋದು ಅರವರ ಮನೆ ಕಟ್ಟಾರೆ ಅನ್ನೋದು. ಮಿಕ್ಕಿದ ಮನೆ ದೇವ್ರು ಕಟ್ಟಲ್ಲ ತಂಗಿ. ನಮ್ಮ ಮನೆ ಅಲ್ಲ. ಈಗ ನೀವು ನೋಡ್ಬಿಟ್ಟು ಎದಕ್ಕೆ ಬಿಡ್ತೀವಿ ಹಿಂಗೆ 8 ಹಿಂಗೆ 12 ಇವ್ರು ಕೇಳಿ ಎಲ್ಲಿ ಹೊಡಿತಾ ಇದ್ದು ನಾನು ಅದೆಲ್ಲ ಎಲ್ಲಿ ಹೊಡಿಯೋದು ಆ ಥರ ದೇವ್ರು ಹೊಡ್ತಾ ಇದ್ದು. ನಮ್ಮ ಹಿಂದೂಗಳು ಗೊತ್ತಲ್ಲ, ಕರೆಂಟ್ ಕೊಡ್ತಾರೆ, ಕಲ್ಲು ಹೊಡಿತಾರೆ. ಇಲ್ಲ ಸರ್ ಕಂಟ್ರೋಲ್ ಇಲ್ಲ ಸರ್ ಟೆಜಿಂಗ್ ಬಂದಿದ್ದು ನಾನು. ಈಗ ನೋಡಿ ಜೋರ್ ಬಾಯಿ ನೋಡೋಕೆ ಆಸೆ. ಎಲ್ಲ ಕಾಂಪೌಂಡ್ ಹಾಕಿದ್ದೀವಿ, ಇಲ್ಲಿ ಬಿಡಲ್ಲ. ಅಲ್ಲಿ ಬಿಟ್ಟರೆ ಮಕ್ಕಳು ಬಿಟ್ಟು ಬಣ್ಣೆ ಸಿನ್ಸೋದು, ಮಾಡಿಸೋದು, ಸೀದಾ ಮನೆಗೆ ಹೋಗೋದೆಲ್ಲ ಮಾಡ್ತಾರೆ. ಜೋರು ಮಾಡಿದ್ರೆ ಏನು ಸಿಮಿಗಿಲ್ ದೇವಸ್ಥಾನ CC ಕ್ಯಾಮ್ರಾ ಕಳ್ತನವೇ ಆಗಲ್ಲ. CC ಕ್ಯಾಮ್ರಾ ಹಾಕಿ ನೋಡಿ ಮೊನ್ನೆ ಇಬ್ಬರು ಜೋರು ಬಂದ್ಬಿಟ್ಟಿದೆ. ಒಬ್ಳು ಬಟ್ಟೆ ಬಿಚ್ಚಿ ವೇಲ್ ತಗೊಂಡು ಕುಣಿತಾಳೆ, ಒಬ್ಳು ಹಿಂಗೆ ಅಂತಾಳೆ. ಬಿದ್ದೋಗ ಇಬ್ರು ಯಾರೋ ಒಂದು ನೋಡಿ ನನ್ನ ತಂಗಿ ಅಂತಲ್ಲ ಜೋರಾಗಿದ್ದು ಬಿಟ್ಟು ನೋಡಿ ಅಲ್ಲ ಹೋದೆ ಆಸಂಕಲ್ಲ. ನಾವು ಹೊಡೋದು ಕಂಪ್ಲೇಂಟ್ ಆಗೋದು, ಅವ್ರು ಹೊಡೋದು ಕಂಪ್ಲೇಂಟ್ ಲೇಡೀಸು. ಅಷ್ಟೊತ್ತ ಮಕ್ಕ ಒಂದು ಹೇಳ್ಕೊಟ್ಲು, ನಮಗೆ ಕೆಲಸ ಅಜ್ಜಿ ಬಂದು ಹೇಳ್ಕೊಟ್ಲು. ಸರಿ ಆಗ್ತಲ್ಲ ಅವು ಜೋರು ಬಿಡ್ತಾವಲ್ಲ. ಅವು ಯಾಕೆ ಬಂದವ ಅಂದರೆ ಮಗ ಅವ್ರ ಅಮ್ಮ ಅಂದ್ಲು ಗಂಡು ಬಿಟ್ಟು ಗಂಡ ಓಡಿಸೇರಿ ಅಂದು ಸೀದಾ ಗಂಡು ಮನೆ ಕಳಿಸಿ ಮೆಂಟ್ಲಾಗ್ಬಿಟ್ಟಾಳೆ ಅಂದೆ. ಕರೆಕ್ಟಮ್ಮ? ದೇವ್ರು ಬರಬೇಕು, ದೇವ್ರು ಬರೆಸ್ಕೋಬಾರ್ದು ಅಂತ ನಾನು ದೇವ್ರಿಗೆ ವಿರುದ್ಧವಾಗಲ್ಲ. ದೇವ್ರು ಬರುತ್ತೆ ನಂಗೆ ಗೊತ್ತಿಲ್ಲ, ಬರುತ್ತೆ ಅನ್ನೋದು ನಾನು ಯಾರು, ಬರಬೇಡ ಅಂತ ನಾನು ಯಾರು. ಹೇಳಿ. ಈಗ 5 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಾಗಿರಲಿಲ್ಲ. ಬಂದು ಹೇಳಿಕೊಂಡು ಹೋದ್ಮೇಲೆ ಇವಾಗ ಪ್ರೆಗ್ನೆಂಟ್ ಇದ್ದಾರೆ. ಯಾವ ಊರಿಂದ ಬಂದಿರೋದು? ದೊಡ್ಡಗಾರಿಸಿ. ಹೌದು. ಅಂತರ ಕಟ್ಟು ಮನೆ ಒಂದು ಫೋಟೋ ಇಕ್ಕೆ ಒಳ್ಳೆ ಪಾಪ ಅಲ್ಲಿ ನೋಡಿ ಫೋಟೋ ತಂದಾಗ ಚಿಕ್ಕನಾಗಿ ಗಡಿಯಾರ